ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಸ್ನಾನಿಕನಾದಂಥ ಯೋಹಾನನು ಇಸ್ರಾಯೇಲ್ ದೇಶದ ಪ್ರವಾದಿಗಳಲ್ಲಿ ಕೊನೆಯವನಾಗಿದ್ದನು ಎಂಬುದನ್ನು ನಾವು ಗ್ರಹಿಸ್ತೇವೆ. ಮತ್ತಾಯ ಪತ್ರಿಕೆ 3ನೇ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ನೀವು ಮನಸ್ಸಾಂತರ ಪಡಿರಿ, ಯಾಕೆಂದರೆ ಪರಲೋಕ ರಾಜ್ಯವು ಸಮೀಪವಾಗಿದೆ. ಪರಲೋಕ ರಾಜ್ಯ ಸಮೀಪವಾಗಿದೆ. ಇದು ಅವನ ಪ್ರಾಥಮಿಕವಾದಂಥ ಒಂದು ಸಂದೇಶ. ಮನಸ್ಸಾಂತರಗೊಳ್ಳಿರಿ, ನೀವೇನು ಮಾಡಿ, ಮನಸ್ಸಾಂತರಗೊಳ್ಳಿರಿ, ಪರಲೋಕ ರಾಜ್ಯವು ಸಮೀಪವಾಗಿದೆ ಎಂಬುದಾಗಿತ್ತು. ಆತನು ಇಸ್ರಾಯೇಲರಿಗೆ ಈ ಸಂದೇಶವನ್ನು ತರುವುದಕ್ಕೆ ಒಂದು ಬಹಳ ಮುಖ್ಯವಾದಂಥ, ಒಂದು ಪ್ರಮುಖವಾದಂಥ ಕಾರಣ ಇತ್ತು. ಮನಸ್ಸಾಂತರದ ಅರ್ಥ ಪಾಪದಿಂದ ತಿರುಗಿಕೊಳ್ಳುವಂಥದ್ದು. ಇದಕ್ಕೆ ಹಿಂದಕ್ಕೆ ತಿರುಗು ಎಂಬ ಆಜ್ಞೆ. ಹಿಂದಕ್ಕೆ ತಿರುಗು, ನಿನ್ನ ಗತ ಇತಿಹಾಸವನ್ನು ಮರೆತು ಬಿಟ್ಟು, ನಿನ್ನ ಗತ ಹಿನ್ನೆಲೆಯನ್ನು ಮರೆತು ಬಿಟ್ಟು, ಅದ್ಯಾವುದರ ಗೌಜು ಗದ್ದಲಿಗಳಿಗೆ ಹೋಗುವುದು ಬೇಡ ಎನ್ನುವುದಾಗಿದೆ. ಪ್ರಿಯರೇ, ಗಮನಿಸಿ, ಬಹಳ ಬಹಳ ಮುಖ್ಯವಾಗಿ ಗಮನಿಸಬೇಕು. ನಾವು ಯಾಕೆ ಗಮನಿಸಬೇಕಂದರೆ, ವಾಕ್ಯ ಅದು ಜ್ಞಾನದ ನಿಧಿ, ಮನಸ್ಸು ಬದಲಾಯಿಸುವಂಥದ್ದು. ಹಿಂದಕ್ಕೆ ತಿರುಗು ಅಂತಂದರೆ ತಕ್ಷಣ ಬೆನ್ನು ತೋರಿಸುವಂಥದ್ದು, ಅಂದರೆ ಇಷ್ಟ ಇಲ್ಲದೆ ಇರುವಂಥದ್ದು. ಇಷ್ಟು ವರ್ಷಗಳ ಕಾಲ ನೀನು ಇಷ್ಟ ಇಲ್ಲದೆ ಇರುವಂಥ ಕಾರ್ಯಗಳಲ್ಲಿ ನಿನ್ನನ್ನು ನಡೆದುಕೊಂಡು ಹೋಗುತ್ತಾ ಇದ್ದೆ. ಆದರೆ ಕರ್ತನ ಆದಿಗೆ ಬಂದಾಗ, ನೀನು ಮನಸ್ಸಾಂತರಗೊಂಡಾಗ ನೀನು ಆ ಪಾಪದ ಜೀವಿತವನ್ನು ಬಿಡು ಎಂಬುದಾಗಿದೆ. ಮನಸ್ಸನ್ನು ತಿರುಗಿಸಿಕೊಳ್ಳುವುದು, ಮನಸ್ಸಾಂತರವಾಗುವುದು. ಇಸ್ರಾಯೇಲರಿಗೆ ಹಲವಾರು ಲೌಕಿಕವಾದಂಥ ಸಂಗತಿಗಳಿಗೆ ವಾಗ್ದಾನಗಳನ್ನು ಕೊಡಲ್ಪಟ್ಟಿತ್ತು. ಹಳೆಯ ಒಡಂಬಡಿಕೆಯಲ್ಲಿ ದೈವಿಕ ಗುಣವನ್ನು ಗಳಿಸುವುದರ ಬಗ್ಗೆ, ಪರಲೋಕದಲ್ಲಿ ಅವರಿಗೆ ಒಂದು ಸೌಭಾಗ್ಯ ಕಾದರಿಸಿದ ಬಗ್ಗೆ, ಭೂಲೋಕದಲ್ಲಿ ಪರಲೋಕ ಜೀವಿತದ ಅನುಭವದ ಬಗ್ಗೆ ಯಾವುದೇ ವಾಗ್ದಾನಗಳು ಕೊಡಲ್ಪಟ್ಟಿರಲಿಲ್ಲ. ಅವರಿಗೆ ಕೊಡಲ್ಪಟ್ಟ ವಾಗ್ದಾನಗಳೆಲ್ಲವೂ ಲೌಕಿಕವಾದದ್ದು. ಧರ್ಮೋಪದೇಶ ಕಾಂಡ 28ರಲ್ಲಿ ನಾವು ನೋಡ್ತೇವೆ, ಅಲ್ಲಿ ಅವರಿಗೆ ಕೊಡಲ್ಪಟ್ಟದ್ದು ವಾಗ್ದಾನಗಳು ಲೌಕಿಕ ಸಂಪತ್ತು, ಭೂಲೋಕದ ಸಮೃದ್ಧಿ, ದೈಹಿಕ ಆರೋಗ್ಯ, ಹೆಚ್ಚು ಮಕ್ಕಳ ಭಾಗ್ಯ, ಒಳ್ಳೆಯ ವ್ಯಾಪಾರ, ಒಳ್ಳೆಯ ಬೆಳೆ, ಪಶುಗಳ ಹೆಚ್ಚಳ. ಇವು ಅವರಿಗೆ ಆಶೀರ್ವಾದವಾಗಿದ್ದವು. ಮೊದಲನೇದೇನಪ್ಪ ಅಂತಂದರೆ, ಈ ಲೋಕದ ಲೌಕಿಕವಾದಂಥ ಒಂದು ಸಂಪತ್ತು, ಅವರಿರ್ತಕ್ಕಂಥ ಆ ಭೂಮಿ ಒಳ್ಳೆಯ ಫಲ ಬರುವಂತಹ ಒಂದು ಸಮೃದ್ಧಿ, ಆಮೇಲೆ ಅವರಿಗೆ ಒಳ್ಳೆಯ ಆರೋಗ್ಯ, ಹೆಚ್ಚು ಮಕ್ಕಳ ಭಾಗ್ಯ, ಅವರು ಮಾಡುವಂಥ ವ್ಯಾಪಾರಗಳಲ್ಲಿ ಒಳ್ಳೆಯದು, ಒಳ್ಳೆಯ ಬೆಳೆ, ಪಶುಗಳ ಹೆಚ್ಚಳ, ಅತ್ಯಧಿಕ ಸಮೃದ್ಧಿ ಹೊಂದುವುದು, ಸಾಲಗಳಿಂದ ಮುಕ್ತರಾಗಿರುವುದು, ಈ ಭೂಲೋಕದ ಶತ್ರುಗಳನ್ನು ನಾಶಗೊಳ್ಳುವುದು, ಅವರು ಒಂದು ಜನಾಂಗವಾಗುವುದು, ಕಾನಾನಿನ ಭೂಪ್ರದೇಶವನ್ನು ಅವರು ಇಸ್ರಾಯೇಲ್ ದೇಶವಾಗಿ ಪಡೆಯುವ ವಾಗ್ದಾನಗಳು ಕೊಡಲ್ಪಟ್ಟಿದ್ದವು. ಈ ಸಮಯದಲ್ಲಿ ಇಸ್ರಾಯೇಲರಿಗೆ ವಾಗ್ದಾನವಾಗಿ ಕೊಡಲ್ಪಟ್ಟಂಥ ಸಕಲ ಆಶೀರ್ವಾದಗಳು ಭೂಲೋಕಕ್ಕೆ ಸಂಬಂಧಪಟ್ಟದ್ದಾಗಿದ್ದವು. ಅದಕ್ಕೆ ಅವರ ಮುಖವು ಯಾವಾಗಲೂ ಸಂಪೂರ್ಣವಾಗಿ ಪ್ರಾಪಂಚಿಕವಾದಂಥ ವಿಷಯಗಳ ಕಡೆಗೆ ತಿರುಗಿತ್ತು. ಅದಕ್ಕೆ ಸ್ನಾನಿಕನಾದಂಥ ಯೋಹಾನನು ಬಂದು ಅವರಿಗೆ ಹೇಳ್ತಾನೆ, ಈಗ ತಿರುಗಿಕೊಳ್ಳಿರಿ, ಇವೆಲ್ಲ ಸಂಗತಿಗಳಿಗೆ ಬೆನ್ನು ಮಾಡಿ ತಿರುಗಿಕೊಳ್ಳಿ, ಮನಸ್ಸಾಂತರ ಹೊಂದಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಮನ್ನಿಸು ದೇವರೇ, ಮನ್ನಿಸು ದೇವರೇ, ಮನ್ನಿಸು ದೇವರೇ, ಮನ್ನಿಸು, ಸಹಾಯ ಮಾಡು ಸ್ವಾಮಿ. ಅಪ್ಪ ದೇವರೇ, ಮನಸ್ಸಾಂತರಗೊಳ್ಳು ಸ್ವಾಮಿ, ಮನಸ್ಸಾಂತರಗೊಳ್ಳುವಂಥ ಕೃಪೆ ಕೊಡು, ಮನಸ್ಸಾಂತರಗೊಳ್ಳುವಂಥ ಕೃಪೆ ಕೊಡು ಸ್ವಾಮಿ.
ಮಕ್ಕಳನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡ್ತಾ ಇದ್ದೇನೆ ಪರಮ ತಂದೆಯೇ. ಆಮೇನ್, ಆಮೇನ್.